ನೋಡ್ರಿ ಈಗ ನಾನು ಪಡ್ಡು ಮಾಡಕತ್ತೀನಿ. ಬೆಳಿಗ್ಗೆ ಸೋಮವಾರ ಇವತ್ತು. ಸೋಮವಾರ ಬೆಳಿಗ್ಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಲಂಚಿಗೆ ಅಂಥೇಳಿ ಪಡ್ಡು ಮಾಡಿ ಕೊಟ್ಟು ಕಳ್ಸೀನಿ ಇಬ್ಬರಿಗೆ. ಈಗ ನನಗೆ ನವ್ಯಾಗ ಹಾಕ್ಕೊಳಕತ್ತೀನಿ. ಟೈಮ್ ಬಂದು 9:30 ಬಂದೈತಿ. ಹಾಗಾಗಿ ಲಘುನ ನಾಷ್ಟ ಮಾಡ್ಕೊಂಬಿಟ್ರೆ ಆಯ್ತು ಅಂತ ಹಾಕಕತ್ತೀನಿ. ನೋಡಿರಿ ಪಡ್ಡು ಎಷ್ಟು ಚಲೋ ಬಂದವು. ನಿನ್ನೆ ಅಕ್ಕಿ ನೆನೆ ಹಾಕಿದ್ದೆ. ಈಗ ಫಸ್ಟಿಗೆ ಒಂದು ಸಲ ನೆನೆ ಹಾಕಿದಾಗ ಪಡ್ಡು ಮಾಡೋಕ್ಕಾಗಿರಲಿಲ್ಲ, ಹಿಟ್ಟು ಸಾಕಾಗಲಿಲ್ಲ, ಕಡಿಮೆ ಬಿತ್ತು. ಅದಕ್ಕೆ ಈ ಸಲ ಫಸ್ಟಿಗೆ ನಾ ಪಡ್ಡು ಮಾಡೀನಿ. ನಾಳೆಗೆ ದೋಸೆ ಅಥವಾ ಇಡ್ಲಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಫಸ್ಟ್ ಇಡ್ಲಿ ಮಾಡೀನಿ. ನೋಡ್ಬೋದು ಎರಡು ಕಡೆ ಎಷ್ಟು ಚಂದ ಕಲರ್ ಬಂದವು ಮತ್ತು ಸಾಫ್ಟ್ ನೋಡಿರಿ, ಸಾಫ್ಟ್ ಆಗ್ಯಾವ, ಬ್ರೆಡ್ ಥರ ಆಗ್ಯಾವ ಸೇಮ್. ಇದಕ್ಕೆ ಇಷ್ಟ ಐತೆ ನೋಡ್ರಿ ಇನ್ನು ಹಿಟ್ಟು. ಅಲ್ಲೇ ನಮಿತ ತಿಂದು ಚಟ್ನಿ ಹಂಗೆ ಇಟ್ಟು ಹೋಗ್ಯಾಳ. ಅದ್ರಾಗ ನಾನು ತಿಂತೀನಿ. ಈಗ ಚಟ್ನಿನೇ ಇಷ್ಟಕೊಂಡೈತಿ. ಈಗ ತಿನ್ನಷ್ಟು ತಿಂದು ಮಿಕ್ಕಿದ್ದು ಫ್ರಿಜ್ನ ತೆಗೆದಿಟ್ಬಿಡ್ತೀನಿ. ಯಾಕಂದ್ರೆ ಬರುತ್ತೆ ಮತ್ತು ಮಧ್ಯಾಹ್ನಕ್ಕೆ ನಮಿತ ಬಂದ ಮೇಲೆ ಮಾಡ್ಕೊಡಕ್ಕೆ ನಮಗೂ ಬರುತ್ತೆ. ಹಂಗಾಗಿ ನೋಡ್ಬೋದು ನಮ್ಮ ನವ್ಯಾಗ ಮುಖ ತೊಳೆದು ಎಲ್ಲ ರೆಡಿ ಮಾಡಿ ಹೊರಗೆ ನಿಂತಾಳೆ ಹಾಲ್ನಾಗ. ನಾನು ಹಾಸಿಗೆ ಎಲ್ಲ ಜಾಡಿಸಿ ಹಾಸಿಗೆ ನೀಟಾಗಿ ಮಾಡಿ ಹಾಸಿಗೆ ತೆಗ್ದೀನಿ. ಒಗ್ಯಕ್ಕೆ ಹಾಕ್ಬೇಕು, ಬೆಡ್ಶೀಟು ಬೇರೆ ಹಾಕ್ಬೇಕಂತಂದು ಮುಖ ತೊಳ್ಕೊಂಬಂದು ಈಗ ಮಾಡತ್ತೀನಿ ನೋಡ್ರಿ. ಈಗ ಇದು ರೆಡಿ ಆಯಿತು. ಇನ್ನೊಂದು ಒಬ್ಬಿ ಹಾಕ್ಕೊತೀನಿ ಸಾಕಿಷ್ಟ. ತೀರೆ ಕೆಂಪಗೆ ಮಾಡೋಕ್ಕೋ ಕಪ್ಪಕ್ಕೋ ನೋಡ್ಬೋದು. ಸಣ್ಣಗೆ ಒಲೆ ಉರಿ ಇಟ್ಟೀನಿ. ಯಾಕಂದ್ರೆ ಜೋರಾಗಿಟ್ರೆ ಮ್ಯಾಗ ಬೇಗ ಬೇಗ ಕಪ್ಪಾಗಿಬಿಡುತ್ತಾ, ಒಳಗೆ ಹಸಿ ಬಿಸಿ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿನೇ ಮಾಡಬೇಕು. ಜೋರಾಗಿಟ್ವಿ ಅಂದ್ರೆ ಅಷ್ಟೇ. ಇದು ನೋಡಿರಿ ಒಣ್ಣೆಕ ಹಾಕಿದ್ದೆ, ಈ ಥರ ಬಂದವು. ಯಾಕಂದ್ರೆ ಇನ್ನೂ ಅದು ಹಿಟ್ಟು ಉಪ್ಪು ಸೋಡಾ ಪುಡಿ ಒಂದು ಸ್ವಲ್ಪ ಹಾಕಿದ್ದೆ ನೋಡಿರಿ. ಇದಕ್ಕೆ ಎಷ್ಟು ಡಿಫ್ರೆಂಟ್ ಐತೆ ನೋಡಿರಿ. ಅಂದ್ರೆ ಬೆಳಿಗ್ಗೆ 6:30 ಹಾಕಿದ್ನೇ ಇದನ್ನು. ಹಿಂಗಾಗೈತಿ ಇದು, ಹಿಂಗಾಗೈತಿ ಇದು ನೋಡಿರಿ. ಎರಡನೇ ಒಬ್ಬಿ ಅಲ್ಲ, ಈಗ ಎರಡನೇ ಒಬ್ಬಿ ನಮ್ಮ ಮನೆಯವ್ರಿಗೆ ಹಾಕೀನಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಇನ್ನೊಂದು ಒಬ್ಬಿ ಹಾಕ್ಕೊತೀನಿ. ನನಗೆ ಆಕಿಗೆ ಇಬ್ಬರಿಗೆ ಸೇರಿಸಿ ನೋಡಿರಿ. ಅದು ಪಡ್ಡಿನ ಹಿಟ್ಟಿಗೆ ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನಾಗುತ್ತೆ, ಮತ್ತು ತಿನ್ಬೇಕಾದ್ರೆ ಬಾಯಿ ಸಿಕ್ಬಿಡ್ತು ಅಂದ್ರೆ ಖಾರ ಹತ್ತತ್ತ. ಹಾಗಾಗಿ ಚಟ್ನಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಮಾಡಿರ್ತೀನಿ. ಈರುಳ್ಳಿ ಹಾಕಿದ್ರೆ ನಮ್ಮ ನಮಿತ ತಿನ್ನಲ್ಲ. ಅದಕ್ಕೆ ಆಕಿಗೆ ಬೆಳಿಗ್ಗೆ ಈರುಳ್ಳಿ ಹಾಕಿದ್ದಿಲ್ಲ, ಹಂಗೆ ಮಾಡೀನಿ. ಕರೆಕ್ಟ್ ಆಗುತ್ತೆ ನೋಡಿರಿ ಹಿಟ್ಟು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಡಬೇಕು. ಹೀರೆಕಾಯಿ ಅದಾವೆ, ಹೀರೆಕಾಯಿ ಪಲ್ಯ, ರೊಟ್ಟಿ ಮಾಡಬೇಕು. ಅರ್ಬಿ ಒಗ್ಯಾಕನ ಹಾಕ್ಬೇಕೀಗ. ಆಯ್ತು ನೋಡಿರಿ. ಅಕ್ಕಿ ಸಾಂಕಿ ಹಾಕೊಂತ ನಿಂತ ಅಲ್ಲಿ ಕಿಟಕಿ. ನವ್ಯಾ ಓಯ್ ನವಕ್ಕ ನೋಡಲ್ಲ ನೀ ಕಡೆ. ನೋಡಿಲ್ಲ ನೋಡ್ರಿ. ಅಲ್ಲ ಬೆಡ್ಶೀಟ್ ತೆಗ್ದೀನಿ, ಹಾಕ್ಬೇಕೀಗ. ಮಾಡೊಂದೈತಿ, ಮಳೆ ಬರ್ತೈತೆ ಏನೋ ಮಾಡುತ್ತೆ ಗೊತ್ತಿಲ್ಲ. ಮಾಡೋದು ಗೊತ್ತಾತಂದ್ರೆ ವಿಡಿಯೋ ಮಾಡೋದು ಗೊತ್ತಾದ್ರೆ ತಿನ್ನೋದೇ ಇಲ್ಲ ನೋಡು. ನಾವೇ ನೋಡಿ ಇಲ್ಲಿ ನಿಮ್ದಿಲ್ಲ ಐತಿ. ನಾವೇ ಮೀತಂದು ಗಟ್ಟಿಯಾಗಿ ಬಂತು. ನಾವೇನು ಒಂದು ಸ್ವಲ್ಪ ಉದುರಾಯ್ತು. ತಿನ್ನ ನೋಡಿದ್ಯಾ, ವಿಡಿಯೋ ಮಾಡಕ್ ಕುಂತ್ರ ಗೊತ್ತಾಗ್ಬಿಡ್ತೈತಿ. ತಿನ್ನಲ್ಲ ಬಿಡು. ಅವ್ವಾರೇ ತಿನ್ಲು. ಹಾಯ್ ಫ್ರೆಂಡ್ಸ್. ಆಕಿನ ತಿನ್ನಕ್ಕೆ ಕುಂತ್ಲೋಡು. ಚೆನ್ನಾಗೈತೆ. ನಾವೇ ಇರು ಇನ್ನೂ ಐತಿ. ಬಾ ನೀ ತಿನ್ನು, ನಾ ತಿನ್ನಿಸ್ತೀನಿ. ಇಟ್ಕೋಬೇಕು. ಒಂಚೂರು ಲೇಟ್ ಆಗ್ತದ ನೋಡು. ಕಣ್ಣಿ ಹಿಂಗ ಹಿಂಗ ಹೊರಪ್ಪ ನೋಡ್ತಾ. ಆಕಾರೋ ನೀ ತಿಂದು ಹೋಗು, ನಾ ತಿನ್ನಿಸ್ತೀನಿ. ಸಪ್ಪ ಚುಪ್ಪರ ಸಕ್ಕತ್ತಾಗೈತಿ. ಇವಾಗ ನೋಡ್ರಿ ಫ್ರೆಂಡ್ಸು, ರಾತ್ರಿ ಮಕ್ಕಳಿಗೆ ಮುಟ್ಗಿ ಮಾಡಿದ್ದೆ.
ತಿಂದರು. ಮತ್ತು ರೊಟ್ಟಿ ಪಲ್ಯನೂ ಮಾಡಿದ್ದೆ. ಅಷ್ಟೇ ವಿಡಿಯೋ ಮಾಡಿಕೊಂಡೆ ರಾತ್ರಿ. ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿರಿ. ಮರುದಿನ ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲ ಹೆಚ್ಚಿಟ್ಕೊಂಡೀನಿ. ಆಲೂಗಡ್ಡೆನೂ ಕೂಡ ಸಿಪ್ಪೆನ ಸುಲಿದಿಟ್ಕೋಬೇಕು. ಹಾಲನ್ನು ಕೂಡ ಬಿಸಿ ಮಾಡಿದ್ದೀನಿ. ನಮ್ಮ ಮನೆಯವರು ಕೂಡ ಎದ್ದುಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನ ತೊಳೆಯಾಕತ್ತಿದ್ರು. ಇವಾಗ ನಾನು ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕು. ನಮಿತ 6:15 ಸ್ನಾನಕ್ಕೆ ಹೋಗ್ತಾಳೆ. 7 ಗಂಟೆ ಅಂದ್ರೆ ಸ್ಕೂಲಿಗೆ ಹೋಗೋಕೆ ರೆಡಿ ಆಗ್ತಾಳೆ. 7:15 7:20ಕ್ಕೆ ಮನೆ ಬಿಡ್ತಾರೆ. ಅಲ್ಲಿ ಹೋಗಿ ವ್ಯಾನ್ ಬರೋ ಪಾಯಿಂಟಿಗೆ ಹೋಗಿಬಿಟ್ಟು ನಿಂತ್ಕೊತಾರೆ ಒಂದು 10 ನಿಮಿಷ 5 ನಿಮಿಷ ಮುಂಚೆನೇ. ಅವರು ಆಕೆ ರೆಡಿ ಆಗೋದ್ರೊಳಗೆ ನಾನು ಇಲ್ಲಿ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ಹಾಕಬೇಕು. ನವ್ಯನೂ ಕೂಡ 6:15ಗೆ ಎದ್ದುಬಿಟ್ಟಾಳೆ. ಕುಕ್ಕರ್ ಕೂಗ್ಸೋದು, ಆಮೇಲೆ ಪಾತ್ರೆ ಗೀತ್ರೆ ತೊಳಿತಿರ್ತೀವಿ ನೋಡ್ರಿ, ಅದ್ರ ಸೌಂಡಿಗೆ ಎದ್ದುಬಿಡ್ತಾಳೆ ಆಕೆ. ಒಂದೊಂದು ದಿನ ಹೇಳೋದೇ ಇಲ್ಲ ಏನು ಮಾಡಿದ್ರು, ಒಂದೊಂದು ದಿನ ಎದ್ದುಬಿಡ್ತಾಳೆ. ಹಿಂದಿನ ದಿವಸ ನಮ್ಮ ಮನೆಯವರು ನೇರಳೆ ಹಣ್ಣು ತೊಗೊಂಬಪ್ಪ ಅಂತಂದು ಎಷ್ಟು ದಿನದಿಂದ ಕೇಳ್ತಾ ಇದ್ಲು. ತೊಗೊಂಬಂದಿದ್ರು. ಅವರು ಫ್ರಿಜ್ನಾಗ ಇಟ್ಟಿದ್ದೆ ರಾತ್ರಿ ತಂದಾಗ. ಯಾಕಂದ್ರೆ ಮತ್ತು ಸುಮ್ಮನೆ ಕೆಟ್ಟು ಹೋಗೋದು ಬೇಡ, ಭಾಳ ಹಣ್ಣಾಗಿದ್ವು ಅವು. ಹಂಗಾಗಿ ರಾತ್ರಿ ಫ್ರಿಜ್ನಾಗ ಇಟ್ಟು ಬೆಳಗ್ಗೆ ಹೊರಗೆ ತೆಗೆದಿಟ್ಟಿನಿ. ಆಕೆಗೆ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಲಂಚಿಗೆ ದೋಸೆ ಮತ್ತು ಸ್ನ್ಯಾಕ್ಸಿಗೆ ನೇರಳೆ ಹಣ್ಣು ಕೊಟ್ಟು ಕಳಿಸಿದ್ರಾತಂತ ಹೊರಗೆ ತೆಗೆದಿಟ್ಟಿದ್ದೆ. ಆಮೇಲೆ ಮಾವಿನ ಹಣ್ಣನ್ನು ಕೂಡ ಇನ್ನೇನು ಸೀಸನ್ ಮುಗಿತಾ ಬರುತ್ತೆ, ಹಂಗಾಗಿ ತೊಗೊಂಬಾಪಪ್ಪ ಅಂತಂದು ಹೇಳಿದ್ಲು. ಆಕಿನ ಹೇಳ್ತಾಳೆ ಈಗ ಬೇಕಂದ್ರೆ ಏನಾರ ತೊಗೊಂಬಂದಿದ್ರು ಅವರು. ಈಗ ಆಕೆ ನಾಷ್ಟ ಮಾಡಿಕೊಂಡು ಹೋದ್ಲು ಸ್ಕೂಲಿಗೆ. ಆಕೆ ಹೋದ್ಮೇಲೆ ನಮ್ಮ ಮನೆಯವರು ಬಂದು ಆಕಿನ ಬಿಟ್ಟು ಬಂದು ಸ್ನಾನ ಮಾಡಿ ಈಗ ರೆಡಿ ಆದರು. ಅವರು ಕೂಡ ಹೊರಡ್ತಾರೆ ಈಗ. ಹಂಗಾಗಿ ಅವ್ರಿಗೆ ಬಾಕ್ಸಿಗೆ ಮತ್ತು ತಿನ್ನೋಕೆ ಅಂಥೇಳಿ ದೋಸೆನ ಹಾಕ್ತಾಯಿದ್ದೆ ಫ್ರೆಂಡ್ಸ್. ನಮ್ಮ ನವ್ಯ ನೋಡ್ಬೋದು ಪಕ್ಕಕ್ಕೆ ಬಂದು ನಿಂತಾಳೆ. ಯಾಕಂದ್ರೆ ಅಲ್ಲಿ ಹೊರಗಡೆ ನಿಂದಿರಲಿಲ್ಲ. ಯಾಕೋ ಏನೋ ನನ್ನ ಹತ್ರನ ಬಂದು ನಿಂದ್ರಾಕತ್ತಿದ್ಲು. ಮತ್ತು ನಾನು ಅಲ್ಲೇ ಮ್ಯಾಟ್ ಇರುತ್ತೆ ನೋಡ್ರಿ, ಅದ್ರ ಮ್ಯಾಲ ನಿಂದಿರಿಸ್ಬಿಟ್ಟು ಪಕ್ಕಕ್ಕೆ ನಿಂದಿರ್ಸ್ಕೊಂಡಿದ್ದೆ ದೂರ ಹತ್ತ. ಯಾಕಂದ್ರೆ ಹತ್ತಿರ ಬಂದುಬಿಡ್ತಾಳೆ, ಇಲ್ಲ ಹಿಂದ್ಗಡೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಅದು ಬೇರೆ ಕೆಬ್ನದ್ದು ನೋಡ್ರಿ ಹಂಚು, ಅದು ಮತ್ತು ಒಂದು ಸ್ವಲ್ಪ ಟಚ್ ಆದ್ರೆ ಸಾಕು ಭಾಳ ಕಾದಿರ್ತೈತಿ ಅದು. ಹಾಗಾಗಿ ದೂರನ ನಿಂದಿರ್ಸಿರ್ತೀನಿ. ಹಂಗೆ ನಾ ಸರಿಸಿ ನಿಂದಿರ್ಸ್ತಿರ್ತೀನಿ. ಯಾಕೆ ಹಂಗೆ ಪಕ್ಕಕ್ಕೆ ಬಂದು ನಿಂದಿರ್ತಿರ್ತಾಳೆ. ಈಗ ಅವರಿಗೆ ಬಾಕ್ಸಿಗೆ ಹಾಕಾಕತ್ತೀನಿ. ಆಮೇಲೆ ನಾಷ್ಟಕ್ಕೂ ಕೂಡ ಕೊಟ್ಟು ಬಂದೀನಿ. ಹೋಗಿ ತಿನ್ನಾಕತ್ತಾರ ಅವರು. ನಾನು ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿರಿ ಈಗ ಪೂಜೆ ಆಯಿತು, ಮಂಗಳವಾರ ಇವತ್ತು ನೋಡ್ಬೋದು. ಇವಾಗ ಪೂಜೆ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ. ನಮ್ಮ ನವ್ಯ ಅಲ್ಲಿ ಕುಂತಾಳ. ಆಕೆಗೆ ಒಂದು ದೋಸೆ ತಿನ್ನಿಸಿದೆ, ಅವಾಗಲೇ ತಿನ್ನಿಸ್ಬಿಟ್ಟು ಕುಂದರ್ಸಿ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ್ದೆ ನೋಡ್ರಿ. ಪೂಜೆ ಆಯಿತು. ಹೊರಗೆ ರಂಗೋಲಿ ತೋರಿಸ್ತೀನಿ ರೀ. ನೋಡ್ರಿ ನೋಡ್ರಿ ಪೂಜೆ ಈ ಥರ ಮಾಡಿದ್ದೆ. ಅಮಾವಾಸ್ಯೆ ದಿವಸ ಪೂಜೆ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದ್ರೆ ಅಮಾವಾಸ್ಯೆ ಇದ್ದಾಗನ ನನಗೆ ಪೀರಿಯಡ್ ಬಂದುಬಿಡುತ್ತೆ. ಹಾಗಾಗಿ ಮಾಡೋಕೆ ಆಗಿರಲಿಲ್ಲ. ನೋಡ್ರಿ ಈಗ ಪೂಜೆ ಆಯ್ತಲ್ಲ, ನಾಷ್ಟ ಮಾಡ್ತೀನಿ, ದೋಸೆ ಹಾಕ್ಕೊತೀನಿ. ಕದಬ್ ಹಡ್ ಅಂತ ಬಡ್ಕೊತಾರೆ. ಯಾಕಂದ್ರೆ ಅದು ಲಾಕ್ ಇಲ್ಲ, ಮುಗೀತದೆ. ಹಾಗಾಗಿ ಕಲ್ಲು ಇಡ್ತೀವಿ. ಹಾಕೊಂಡು ಬಡ್ಕೊಂಡ್ಬಿಡ್ತಾರೆ. ನಮ್ಮ ನಾವೇ ಹೆದರೇ ಬಿಡ್ತು ಅಷ್ಟಕ್ಕೆ. ಕೆಳಗೆ ಬಿತ್ತು ನೋಡ್ರಿ, ಅದು ಕ್ರಿಸ್ಪಿ ದೋಸೆ ಕ್ರಿಸ್ಪಿ ಆಗಿರ್ತದೆ. ಇವತ್ತಿನ ನಾಷ್ಟ ದೋಸೆ ಆಲೂಗಡ್ಡೆ ಪಲ್ಯ. ನಮ್ಮ ನವ್ಯಾಗ ಅವಾಗಲೇ ಹೇಳಿದ್ನೆಲ್ಲ ಒಂದು ತಿಂದಾಳ. ಈಗ ಇನ್ನೊಂದು ತಿನ್ನಿಸ್ತೀನಿ ತಿಂದ್ರೆ ನಾನು ಕೊಟ್ಟಾಗ.
ತಿಂದ್ಬಿಟ್ಟು ಮಕ್ಕೊಂಡ್ಬಿಡ್ತಾಳೆ. ಈಗ ಎಲ್ಲ ಕೆಲಸ ಆಗೈತಿಕ್ಕಿದೆ. ಸ್ನಾನ ಮಾಡಿಸ್ಬೇಕು, ಅರ್ಬಿ ಹಾಕ್ಬೇಕು, ಒಗ್ಯಾಕ ಮಾಡಾಗುತ್ತೆ. ಒಂದ್ಸಲ ಬಿಸಿಲು ಬರ್ತೈತಿ, ಭಾಳ ಅದಾವ. ಅರಿಬಿ ಹಾಕ್ತೀನಿ ಮತ್ತು ಅಷ್ಟೊತ್ತಿರ್ತೀನಿ. ನಾಷ್ಟ ಮಾಡಿ ತೋರಿಸಿಟ್ಟು ಒಂದು ಅರ್ಧ ತಾಸು ಬಿಟ್ಟು ಹಾಕಿನಿ ಅಂದ್ರೆ ಯಾವಾಗಾರ ಅಕೌಂಟ್ ನಿಕ್ಕವಲ್ಲ. 3 ದಿನ ಆಯಿತು ಹಾಕೇ ಇಲ್ಲ. ಮೊನ್ನೆ ಶನಿವಾರ ಹಾಕಿದ್ದೆ, ಹಂಗಾಗಿ ಇವತ್ತು ಹಾಕ್ಬೇಕು. ಪಲ್ಯ ಸ್ವಲ್ಪ ಐತಿ. ಇವಾಗ ಮತ್ತೆ ಇವು ಮೊಸರು ಹಾಕ್ತಾವೆ ಪಾತ್ರೆ, ಇದನ್ನೆಲ್ಲ ತೆಗೆದಿಟ್ಟು ಮಾಡ್ಬೇಕು ನಾವು. ದೋಸೆ ಹಾಕ್ಕೊಂತೀನಿ ನಾನು, ಕಾಯ್ಬೇಕಲ್ಲ ಇನ್ನು. ನೋಡ್ರಿ ದೋಸೆ ಹಾಕಿದೆ, ಅಲ್ಲಿಟ್ಟು ಹಾಕಿದ್ರೆ ಕಾಣಿಸ್ತಿದ್ದಿಲ್ಲ, ಹಾಗಾಗಿ ತೆಳಗ ತೊಗೊಂಡೆ. ತುಪ್ಪ ಹಾಕ್ತೀನಿ. ಇವತ್ತು ಎಲ್ಲರಿಗೂ ತುಪ್ಪನ ಹಾಕೀನಿ ಒಂದು ಸ್ವಲ್ಪ. ನಮ್ಮಿತಾಗ ನವ್ಯಾಗ ಅವ್ರ ಅಪ್ಪಗ ತುಪ್ಪನ ಹಾಕಿ ದೋಸೆ ಮಾಡೀನಿ ಇವತ್ತು. ಘಮ ಘಮ ಅಂತೈತಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪನ ಹೆಲ್ತಿಗೆ ಒಳ್ಳೇದು ನೋಡ್ರಿ, ಆದ್ರೆ ಜಾಸ್ತಿ ಆಗಬಾರ್ದು ಅಷ್ಟೇ. ನೋಡ್ರಿ ಎಷ್ಟು ದೊಡ್ಡದು ಬಂದೈತಿ. ಈ ಬ್ರಷಿಲ್ಲ ಸ್ವಲ್ಪ ಸ್ವಲ್ಪ ಸವರ್ತೀವಿ, ಸ್ಪೂನಿಲ್ಲ ಆದ್ರೆ ಜಾಸ್ತಿ ಬಿದ್ದುಬಿಡ್ತೈತಿ. ಇನ್ನು ಆಗಬೇಕು ದೋಸೆ. ಹಾಲೆ ಎಬ್ಸಾಕತ್ತೀನಿ, ಚೆನ್ನಾಗಿ ಬರ್ತಾವೆ. ಹಂಚು ಚೆನ್ನಾಗಿ ಕಾಯ್ತಂದ್ರೆ ತೆಳ್ಳಗೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ನಿಧಾನವಾಗಿ ತೆಗಿಬೇಕು ಅಷ್ಟೇ, ಅವಸರ ಮಾಡಬಾರ್ದು. ಆಗ ನೋಡ್ರಿ ಎಷ್ಟು ಕ್ಲೀನಾಗಿ ಬಂತು. ಹಿಂಗೆ ಕೈಲಿ ಒಳಿಸಾಕೊಡೋದು ನೋಡ್ರಿ. ಮಸಾಲೆ ದೋಸೆ, ಮಸಾಲೆ ಹಚ್ಬಿಟ್ರೆ ಮಸಾಲೆ ದೋಸೆ. ಹೌದಾ, ಕಲರು ಸ್ಟ್ರಕ್ಚರ್ ಎಲ್ಲ ಎಷ್ಟು ಚಂದ ಬಂದೈತೆ ನೋಡಿ. ಈಗ ಇದನ್ನು ಆಲೂಗಡ್ಡೆ ಜೊತೆಗೆ ತಿಂತೀನಿ ನಾನು. ನೋಡ್ರಿ ಆಲೂಗಡ್ಡೆ ಪಲ್ಯ ದೋಸೆ ರೆಡಿ ಆಯಿತು, ತಿಂತೀನಿ. 3 ಹಾಕ್ಕೊಂಡಿನಿ, ಒಂದು ನವ್ಯಾಗ, 2 ನನಗೆ. 1 ತಿಂತಾಳೆ, ಎಷ್ಟು ತಿಂತಾಳೆ ಗೊತ್ತಿಲ್ಲ. ಚೆನ್ನಾಗಿ ಬಂದವು ದೋಸೆ, ಕ್ರಿಸ್ಪಿಯಾಗಿ ಮತ್ತು ಸಾಫ್ಟನ್ನು ಕೂಡ ಅದಾವು. ಚಟ್ನಿ ಒಂದಿಲ್ಲ, ನೀನು ಮಾಡಿದ್ದೆ ಚಟ್ನಿ, ಹಂಗಾಗಿ ಇವತ್ತು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಜಾಸ್ತಿ ಉಳಿದು ಬಿಡ್ತೈತಿ. ಈಗಿನ ಪೂರ್ತಕ ಮಾಡಿದ್ರೂ ಅಷ್ಟು ಉಳ್ದಾಗ್ಬಿಡುತ್ತದೆ, ಅದಕ್ಕೆ ಚಟ್ನಿ ಮಾಡಲಿಲ್ಲ. ಆಲೂಗಡ್ಡೆ ಪಲ್ಯ ಒಂದ ಸೂಪರ್ ಆಗೈತೆ ನೋಡ್ರಿ. ಅಲ್ಲ ಎಷ್ಟು ಚಂದ ಬಂದೈತೆ ನೋಡಿ. ತಿಂತೀನಿ ಈಗ.